ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರದ್ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ವಿಷಯ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಅಂದರೆ, ದಯಮಾಡಿ ದೊಡ್ಡಂಥ ವೆಹಿಕಲ್ಸ್ಗಳು, ಯಾವುದೇ ದೊಡ್ಡ ಕಾರು ಅಥವಾ ಟಿ ವ್ಯಾನ್ಗಳು, ಬಸ್ಗಳು ಈ ರೋಡಲ್ಲಿ ಬರೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಇರುವಂಥ ರೈಲ್ವೆ ಅಂಡರ್ ಪಾಸ್ ಅಂದರೆ ಡೋರ್ನಳ್ಳಿ ರೈಲ್ವೆ ಅಂಡರ್ ಪಾಸ್ನಲ್ಲಿರುವಂತಹ ಆ ಗ್ರೌಂಡಲ್ಲಿ ಏನಿದೆ ಅಲ್ಲೆಲ್ಲ ಫುಲ್ಲು ನಿಮ್ಮ ಕಾರುಗಳು ಅಥವಾ ದೊಡ್ಡ ದೊಡ್ಡ ವೆಹಿಕಲ್ಸ್ ಬಂದರೆ ಪಕ್ಕಾ ಡ್ಯಾಮೇಜ್ ಆಗುತ್ತೆ. ಅದನ್ನು ಈಗ ಅಲ್ಲೇ ನಿಮ್ಗೆ ಹತ್ರದಲ್ಲಿ ಹೋಗಿ ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ನೋಡಿ, ನಿಮಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ರೈಲ್ವೆ ಅಂಡರ್ ಪಾಸ್. ಯಾಕೆಂದರೆ ಆ ಡೋರ್ನಳ್ಳಿಯಿಂದ ಬರೋ ರೋಡು ಮತ್ತು ಈ ಕಡೆಯಿಂದ ಹೋಗುವಂಥ ರೋಡು ಸ್ಟ್ರೈಟೇ ಕೊಡ್ಬೋದಿತ್ತು. ಆದರೆ ಏನಕ್ಕೆ ಅವರು ಅಲ್ಲಿ ಕೆಳಗಡೆ ಹೋಗಿ ಅಂಡರ್ಗ್ರೌಂಡ್ ಹತ್ರ ಕೊಟ್ಟಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ರೈಲ್ವೆ ಇಲಾಖೆನವರಿಗೆ ಮಾಜಿ ಸಚಿವರಾದಂಥ ಶಾರಾಮಯಸ್ ಅವರು ಆಲ್ರೆಡಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ. ಇದನ್ನು ನಮಗೆ ಫ್ಲೈಓವರ್ ಥರ ಮಾಡಿಕೊಡಿ, ಇಲ್ಲಿ ವೆಹಿಕಲ್ಸ್ ತುಂಬಾ ಓಡಾಡುತ್ತೆ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ಗಳು ಬರ್ತಾಯಿದೆ. ಅಲ್ಲಿ ನೋಡಿ, ಕೆಲವು ವೆಹಿಕಲ್ಸ್ ಜಾಮ್ ಆಗಿದೆ, ಅಲ್ಲಿಗೂ ಕರ್ಕೋಗಿ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ನೋಡಿ ಎಷ್ಟು ವೆಹಿಕಲ್ಸ್ಗಳು ಅಂಡರ್ಗ್ರೌಂಡಿಂದ ಆಚೆ ಬರ್ತೈತೆ ಅಂದರೆ, ಅಂಡರ್ ಪಾಸಿಂದ ಭಯಂಕರ ವೆಹಿಕಲ್ಸ್ಗಳು ಬರ್ತವೆ. ಅದೇ ಫ್ಲೈಓವರ್ ಆಗಿದ್ದರೆ ತುಂಬ ಚೆನ್ನಾಗಿ ಹೋಗ್ತಿತ್ತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಮೇಲೆ ನೋಡಿ, ನಾನು ಅವಾಗಲೇ ಹೇಳಿದೆ ಫುಲ್ ಈ ಥರ ಜಾಮ್ ಆಗ್ತಾ ಇರುತ್ತೆ ಅಂತ. ಈ ಥರ ಫುಲ್ ಜಾಮ್ ಆದರೆ ಏನು ಮಾಡೋದು ನೀವು ಹೇಳಿ? ಅದಕ್ಕೇ ಆದಷ್ಟು ಬೇಗ ಈ ಒಂದು ಡೋರ್ನಳ್ಳಿ ರೈಲ್ವೆ ಅಂಡರ್ ಪಾಸ್ನಲ್ಲಿ ಏನು ಮಾಡಬೇಕು, ಫ್ಲೈಓವರ್ನ ಮಾಡಿಕೊಡ್ಬೇಕು. ನೋಡಿ ವೆಹಿಕಲ್ಸ್ ಎಷ್ಟು ಜಾಮ್ ಆಯಿತು. ನೋಡಿ, ಇದೇ ಅಂಡರ್ ಪಾಸ್ ರೈಲ್ವೆದು. ಎಷ್ಟು ಗಾಡಿಗಳು ಡ್ಯಾಮೇಜ್ ಆಗ್ತಾ ಇದ್ದಾವೆ ಅಂದರೆ, ಇಲ್ಲಿ ನೋಡಿ ಯಾರೋ ಲಾರಿಲೇ ಕೂತ್ಕೊಂಡೋಗಿದ್ದಾರೆ. ಯಾಕೆಂದರೆ ಟರ್ನಿಂಗ್ ಮಾಡೋಕ್ಕಾಗಲ್ಲ, ನೀವು ಫಸ್ಟೇ ಬೋರ್ಡ್ ಕೂಡ ಹಾಕಿರಬೇಕು. ಇಲ್ಲಾಂದರೆ ಆದಷ್ಟು ಬೇಗ ಎಚ್ಚೆತ್ಕೊಂಡು ರೈಲ್ವೆ ಇಲಾಖೆನವರು ಇದನ್ನು ಫ್ಲೈಓವರ್ ಮಾಡಿಕೊಡ್ಬೇಕು. ಸುಮ್ಮನೆ ಎಲ್ಲ ವೆಹಿಕಲ್ಸು ಕೂಡ ಡ್ಯಾಮೇಜ್ ಆಗಿ ಹೋಗ್ತಾ ಇದೆ. ಎಲ್ಲ ಜಾಮ್ ಆಗಿದೆ.